ಬಿಇಒ ಕಚೇರಿಗೆ ಮುತ್ತಿಗೆ ಹಾಕಿದ ವಿದ್ಯಾರ್ಥಿಗಳು. ಕೆಪಿಎಸ್ ವ್ಯಾಪ್ತಿಗೆ ಶಾಲೆ ಸೇರಿಸುವಂತೆ ವಿದ್ಯಾರ್ಥಿಗಳ ಒತ್ತಾಯ. ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿರುವ ಬಿಇಒ ಕಚೇರಿಗೆ ಅಣಬೂರು ಗ್ರಾಮದ ಶ್ರೀ ಮಾರುತಿ ಗ್ರಾಮಾಂತರ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದು, ಶಾಲೆಯನ್ನ ತಕ್ಷಣವೇ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ವ್ಯಾಪ್ತಿಗೆ ಸೇರಿಸಿ ವಿಷಯವಾರು ಶಿಕ್ಷಕರನ್ನ ನೇಮಕ ಮಾಡಬೇಕೆಂದು ಆಗ್ರಹಿಸಿದ್ರು. ಅಣಬೂರು ಗ್ರಾಮದ ಶ್ರೀ ಮಾರುತಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಆಡಳಿತಾತ್ಮಕ ಗೊಂದಲಗಳಿಂದ ಶೈಕ್ಷಣಿಕ ವಾತಾವರಣ ಸಂಪೂರ್ಣ ಹದಗೆಟ್ಟಿದ್ದು, ಮುಖ್ಯ ಶಿಕ್ಷಕರನ್ನ ಶಾಲೆಯಿಂದ ಹೊರಗಿಟ್ಟು ಕಾರ್ಯದರ್ಶಿಗಳು ಏಕಪಕ್ಷೀಯವಾಗಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ರು. ಇದೇ ಪರಿಸ್ಥಿತಿ ಮುಂದುವರೆದರೆ ಶಾಲೆ ಮುಚ್ಚುವ ಹಂತಕ್ಕೆ ತಲುಪುವ ಆತಂಕವಿದೆ ಎಂದು ವಿದ್ಯಾರ್ಥಿಗಳು ಆತಂಕ ಹೊರಹಾಕಿದ್ರು. ನಮಗೆ ಶಾಲಾ ಶಿಕ್ಷಕರಿಲ್ಲ, ಮೂರು ಸಬ್ಜೆಕ್ಟ್ನ ಟೀಚರ್ಸ್ ಇಲ್ಲ. 3 ತಿಂಗಳಾಯ್ತು. ನಾವು 10th ಓದ್ತಾ ಇದ್ದೀವಿ. ಆಡಳಿತ ಮಂಡಳದವರು ಇವತ್ತಿನವರೆಗೂ ಭೇಟಿನೇ ನೀಡಿಲ್ಲ ಸ್ಕೂಲಲ್ಲಿ. 3 ವರ್ಷ ಆಗೈತೆ ನಾವು ಬಂದು. ಮತ್ತು HM ಸರ್ ಮೇಲೆ ಅಪರಾಧ ಹೊರಿಸಿದ್ದಾರೆ. ನಮಗೆ ಲೋಕೇಶ್ ಸರ್ ಇದೇ ಥರ ಸ್ಟ್ರೈಕ್ ಮಾಡಿ ಕರೆಸ್ಕೊಂಡಿದ್ವಿ. ನಮಗೆ ಟೀಚರ್ಸ್ ಬೇಕು, ಇಲ್ಲಾಂದರೆ ಶ್ರೀ ಮಾರುತಿ ಗ್ರಾಮಾಂತರ ಪ್ರೌಢಶಾಲೆ ರದ್ದುಪಡಿಸಿ ಸರ್ಕಾರಿ ಶಾಲೆಯನ್ನು ನಮಗೆ ಹೊರತುಪಡಿಸಿಕೊಡು. ನಾವು ಬಂದರೂ ಕೂಡ ಇಲ್ಲಿ ಮೂರು ತಿಂಗಳಾದರೂ ಯಾರು ಪಾಠ ಮಾಡಿಲ್ಲ. ಹಿಂದಿ ಒಂದ್ಬಿಟ್ರೆ ಯಾವ ಪಾಠನೂ ಮಾಡಿಲ್ಲ. ಪಾಠ ನಡೆಯೋ ಮಟ್ಟ ನಮಗೆ ಈಗ ಪಾಠ ನಡೆದಿದ್ರೆ ನಮಗೇನು ವಿದ್ಯಾಭ್ಯಾಸ ಸಿಗೋದಿಲ್ಲ. ನಮಗೆ ಅದಕ್ಕೆ ನಾವು ಸ್ಟ್ರೈಕ್ ಮಾಡ್ತೀವಿ. ಇಲ್ಲಿ ಶಿಕ್ಷಕರು ಕೊಡೋ ಮಟ್ಟ ನಾವು BOPCಯಿಂದ ಹೋಗಲ್ಲ. ಇನ್ನು ಕಳೆದ ವರ್ಷ 130 ವಿದ್ಯಾರ್ಥಿಗಳಿದ್ದ ಶಾಲೆಯಲ್ಲಿ ಈ ವರ್ಷ ಕೇವಲ 97 ವಿದ್ಯಾರ್ಥಿಗಳು ಮಾತ್ರ ಉಳಿದಿದ್ದು, 97 ಮಕ್ಕಳಿಗೆ ಒಬ್ಬರೇ ಶಿಕ್ಷಕರು ಪಾಠ ಮಾಡುತ್ತಿರುವ ಕಾರಣ ಶಿಕ್ಷಣದ ಗುಣಮಟ್ಟ ಕುಸಿದಿದೆ ಎಂದು ಪೋಷಕರು ಹಾಗೂ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ರು. ನಮಗೆ ಶಾಲೆಗೆ ಬಂದು ಸರ್ ನಮ್ಮ ಶಿಕ್ಷಕರು ಕೊಡಬೇಕು ಮತ್ತು ನಮ್ಮ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸನ ಕೊರತೆ ಮಾಡದಲ್ಲೇ ನೀಗಿಸ್ಕೊಡ್ಬೇಕಂತಂದು ನಾವು ಅವ್ರಿಗೆ ಸಾಕಷ್ಟು ಬಾರಿ ಫೋನ್ ಮುಖಾಂತರ ಕರೆ ಕೂಡ ಮಾಡಿದ್ವಿ. ಈಗ ಒಂದು 2 ವರ್ಷದಿಂದ ಅವ್ರು ಯಾವುದೇ ಕಾರಣಕ್ಕೂ ಅವರು ಬಂದು ಒಂದು ಮನವಿಯನ್ನು ಸ್ವೀಕರಿಸದೆ, ನಮ್ಮ ಒಂದು ಮಾತಿಗೆ ಅವರು ಒಂದು ಆಲಿಸದೆ ಜಗ್ಗದೆ ಅವರು ಅಲ್ಲೇ ನಾನು ಜಮೀನ್ದಾರ ಅದು ಇದು ಅನ್ಕೊಂಡು ಅವ್ರು ಅಲ್ಲೇ ಇದ್ರು. ಆ ಕಾರಣ ನಾವೆಲ್ಲ ಮಕ್ಕಳು ಮತ್ತು ಪೋಷಕರು ಎಲ್ಲರೂ ಸೇರಿಬಿಟ್ಟು ಅವ್ರ ಮನೆ ಮುಂದೆ ಹೋಗ್ಬಿಟ್ಟು ಧರಣಿ ಮಾಡಿದ್ವಿ. ಸರ್ ದಯವಿಟ್ಟು ನಮಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಚೆಲ್ಲಾಟ ಆಡಬೇಡಿ, ನಮ್ಮ ಮಕ್ಕಳಿಗೆ ಶಿಕ್ಷಕರನ್ನು ಕೊಡಿ ಅಂತಂದು ಅವ್ರಿಗೆ ಹೇಳಿದಾಗ ಅವ್ರು ಮದರೆಡ್ಡಿ ಅವರು ನಾನು ದೊಡ್ಡ ಜಮೀನ್ದಾರ ಅಂತಂದು ಜಮೀನಲ್ಲೇ ಕೂತಿದ್ದಾರೆ ಹೊರತು ನಾವು ಅಷ್ಟು ಮಕ್ಕಳು ಮಳೆಯಲ್ಲಿ ನೆಂದು ಅಲ್ಲೇ ಮಾನ್ಯ ಶಾಸಕರು ಕೂಡ ಮನೆ ಬಾಗಿಲಿಗೆ ಬಂದು ಹೇಳಿರಲ್ವೇ ಅವ್ರ ಮಗನನ್ನು ಕಳಿಸಿ ನಾನು ಆರೋಗ್ಯ ಸರಿಯಿಲ್ಲ, ಅದು ಇಲ್ಲ ಇದಿಲ್ಲ ಅಂತಂದು ಬರೀ ಕುಂಟು ನೆಪಗಳನ್ನು ಹೂಡ್ತಾ ಅವರ ಆಚರಣೆ ಕೂಡ್ತಿರುವತ್ತುವೆ ಯಾರಿಗೂ ಒಂದು ಮನ್ನಣೆಯನ್ನು ನೀಡುವುದಿಲ್ಲ. ಆ ಕಾರಣ ನಾವು ಮೊನ್ನೆ ಕೂಡ BOಗೆ 2-3 ಬಾರಿ ಮನವಿಯನ್ನು ಸಲ್ಲಿಸಿದ್ವಿ. ಆದರೆ BO ಸಾಹೇಬರು ಕೂಡ ನಮಗೆ ಯಾವುದೇ ರೀತಿ ಒಂದು ಕ್ರಮವನ್ನು ಕೈಗೊಂಡಿಲ್ಲ. ಆದ ಕಾರಣ ನಮಗೆ ದಯವಿಟ್ಟು ಈ ಶ್ರೀ ಮಾರುತಿ ಗ್ರಾಮಾಂತರ ಪ್ರೌಢಶಾಲೆ ನಮಗೆ ಬೇಡವೇ ಬೇಡ. ನಮಗೆ ದಯವಿಟ್ಟು ನಮ್ಮ ಇದು KPS ಶಾಲೆಯನ್ನು ನಿರ್ಮಾಣ ಮಾಡಿ ಬೇಡವೇ ಬೇಡ. ನಮಗೆ ದಯವಿಟ್ಟು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ನಾವು ಇದು ಶಿಕ್ಷಣ ಇಲಾಖೆಗೆ ನಾವು ಮನವಿ ಸಲ್ಲಿಸೋದೇನಂದ್ರೆ ನಮಗೆ KPS ಶಾಲೆ ಕೊಡಿ, ನಮಗೆ ಆಡಳಿತ ಮೊಟಕುಗೊಳಿಸಿ ನಮ್ಮ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಶಿಕ್ಷಕರು ನೀಡಿ ಅಂತಂದು ನಾವು ಅವರಿಗೆ ಒತ್ತಾಯವನ್ನು ಮಾಡ್ತೀವಿ. ಮಾರುತಿ ಗ್ರಾಮಾಂತರ ಪ್ರೌಢಶಾಲೆಯ ಶಿಕ್ಷಕರ ಕೊರತೆ ಬಗ್ಗೆ ಸಾಕಷ್ಟು ಸಲ ನಾವು ತಾಲೂಕು ಮಟ್ಟದಲ್ಲಿ ಹಾಗೂ ಪ್ರತಿಯೊಂದು ಹಂತದಲ್ಲಿ ಸಹ ಪ್ರತಿಯೊಂದು ವರದಿಗಾರರಿಗೆ ಮಾಹಿತಿ ಕೊಟ್ಟರೂ ನಮ್ಮ ಶಾಲೆಯ ಕಾರ್ಯದರ್ಶಿ ಆದಂಥ ಮನೋಹರ್ ರೆಡ್ಡಿ ಅವರು ನಮ್ಮ ಶಾಲೆ ಕಡೆ ಗಮನ ಸಹ ವಹಿಸಿಲ್ಲ. ಅಂದ ಕಾರಣ ನಾವು 2 ಹಂತದಲ್ಲಿ ಸಹ ತಾಲೂಕು ಮಟ್ಟಕ್ಕೆ ಬಂದಿದ್ದೀವಿ. ಬಂದರೂ ಮಾನ್ಯ ಶಾಲೆ ಶಿಕ್ಷಣ ಆಡಳಿತ ಅಧಿಕಾರಿಗಳಾದಂಥ ಅವರು ಸಹ ಸರಿಯಾದ ರೀತಿ ಮನ್ನಣೆ ಕೊಡದೆ ಶಾಲೆ ಮಕ್ಕಳ ಜೊತೆ ಶಿಕ್ಷಣದ ಕೊರತೆ ಇದೆ. ಅಂದ ಕಾರಣ ನಮಗೆ ಆದಷ್ಟು ಬೇಗ ಶಿಕ್ಷಕರನ್ನು ನೇಮಕ ಮಾಡಿಕೊಡಬೇಕೆಂದು ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿದ್ದೇವೆ. ಇನ್ನು ವಿದ್ಯಾರ್ಥಿಗಳ ಭವಿಷ್ಯ ಕಾಪಾಡಲು ತಕ್ಷಣವೇ ಶಾಲೆಯನ್ನ KPS ವ್ಯಾಪ್ತಿಗೆ ಸೇರಿಸಿ ವಿಷಯವಾರು ಶಿಕ್ಷಕರನ್ನ ನೇಮಕ ಮಾಡಬೇಕೆಂದು ಪ್ರತಿಭಟನಾಕಾರರು BEO ಅವರಿಗೆ ಮನವಿ ಸಲ್ಲಿಸಿದ್ರು. ಈ ವೇಳೆ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ದಾವಣಗೆರೆ.